ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಅಧಿಕಾರಿಗಳು ಕೆಲವೊಂದು ಹೋಟೆಲ್ ಮತ್ತು ಫಾಸ್ಟ್ ಫುಡ್ ಔಟ್ಲೆಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದು, ಎಂಎಫ್ಸಿ ಔಟ್ಲೆಟ್ಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ಅವರ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಎಂಎಫ್ಸಿ ಮಾಲಕರಾದ ಸಿದ್ದಿಕ್ ಹೇಳಿದ್ದಾರೆ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ. ಮಂಗಳೂರಿನ ನಗರದ ಹಲವು ಪ್ರಮುಖ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಫಾಸ್ಟ್ ಫುಡ್ ಸೆಂಟರ್ಗಳ ಮೇಲೆ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ಕೈಗೊಂಡಿದೆ. ಇದೇ ವೇಳೆ ಪ್ರಸಿದ್ಧ ಎಂಎಫ್ಸಿ ಫಾಸ್ಟ್ ಫುಡ್ ಔಟ್ಲೆಟ್ಗೂ ಅಧಿಕಾರಿಗಳು ಭೇಟಿ ನೀಡಿದ್ದು, ಅಲ್ಲಿನ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದ್ದಾರೆ. ಇದೇ ಕಾರ್ಯಾಚರಣೆಯ ಭಾಗವಾಗಿ ಅಧಿಕಾರಿಗಳ ತಂಡ ಪ್ರಸಿದ್ಧ ಎಂಎಫ್ಸಿ ಫಾಸ್ಟ್ ಫುಡ್ ಔಟ್ಲೆಟ್ಗೆ ದಿಢೀರ್ ಭೇಟಿ ನೀಡಿದೆ. ಅಡುಗೆ ಮನೆ, ಆಹಾರ ಪದಾರ್ಥಗಳ ಶೇಖರಣಾ ಸ್ಥಳ ಹಾಗೂ ಶುಚಿತ್ವವನ್ನು ಕೂಲಂಕುಷವಾಗಿ ತಪಾಸಣೆ ನಡೆಸಲಾಯಿತು. ಪರಿಶೀಲನೆಯ ವೇಳೆ ಯಾವುದೇ ರೀತಿಯ ಕೊಳೆತ ಅಥವಾ ಕಳಪೆ ಮಟ್ಟದ ಆಹಾರ ಪದಾರ್ಥಗಳು ಕಂಡುಬಂದಿಲ್ಲ. ಎಂಎಫ್ಸಿ ಔಟ್ಲೆಟ್ನಲ್ಲಿ ನೈರ್ಮಲ್ಯ ಕಾಪಾಡಿಕೊಂಡಿರುವುದು ಮತ್ತು ನಿಯಮಗಳಂತೆ ಆಹಾರ ತಯಾರಿಸುತ್ತಿರುವುದು ಕಂಡುಬಂದಿದೆ. ಇವತ್ತು ರೈಡ್ ಅಂತ ಹೇಳಿದ್ರೆ ರೈಡ್ ಮಾಡಿರುವುದಲ್ಲ, ಆ್ಯಕ್ಚುಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಈಗ ನಮ್ಮ ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ಆದೇಶದಂತೆ ಎಲ್ಲ ಕಡೆ ಹೋಗಿ ಅವರು ಪರಿಶೋಧಿಸುತ್ತಾ ಇದ್ದಾರೆ. ಹಾಗೆ ನಮ್ಮ ಔಟ್ಲೆಟ್ಗೆ ಸಹ ಬಂದು ಎಲ್ಲ ತಪಾಸಣೆ ಮಾಡಿ ಅವರು ಹೋಗಿರುತ್ತಾರೆ. ಈಗ ಕೆಲವು ಮೀಡಿಯಾದಲ್ಲಿ ಮಂಗಳೂರು ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ರೈಡ್ ಅಂತೇಳಿ ಬಂದ ಕಾರಣ ನಮಗೆ ಸಹ ತುಂಬ ಕಾಲ್ಗಳೆಲ್ಲ ಬರ್ತಾ ಇದೆ. ಎಂಎಫ್ಸಿ ಮೇಲೆ ರೈಡ್ ಆಗಿದೆ ಅಂತೆ, ಎಂಎಫ್ಸಿ ಮೇಲೆ ಏನಾಗಿದೆ, ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಎಂಎಫ್ಸಿ ಅಂತ ಹೇಳಿದರೆ ನೀವು ಯಾವ ಔಟ್ಲೆಟ್ಗೆ ಹೋದರೂ ಸಹ ಎಂಎಫ್ಸಿ ಓಪನ್ ಆಗಿರುತ್ತದೆ. ನಮ್ಮದು ಓಪನ್ ಕಿಚನ್, ಲೈವ್ ಎಲ್ಲ ನಾವು ಮಾಡಿಕೊಡ್ತಾ ಇರೋದು. ಎಲ್ಲಿ ಸಹ ಅಡಗಿಸಿ ಅಲ್ಲದ್ರ ಒಳಗೆ ಹೈಡ್ ಮಾಡಿ ಮಾಡುವಂಥದ್ದು ಏನೂ ಇಲ್ಲ. ನಮ್ಮ ಮ್ಯಾಕ್ಸಿಮಮ್ ಔಟ್ಲೆಟ್ಗಳು ವಿಸಿಟ್ ಮಾಡಿ ನೋಡ್ಬೋದು. ಎಂಎಫ್ಸಿಯಲ್ಲಿ ಯಾವುದನ್ನು ಅಡಗಿಸಿ ಮಾಡುವಂಥದ್ದಿಲ್ಲ, ಎಲ್ಲವನ್ನು ಲೈವ್ ಆಗಿ ಮಾಡಿಕೊಡುವಂಥದ್ದು. ಮತ್ತು ನಮ್ಮದು ಚಹಾ ಮಾಡುವುದನ್ನು ಸಹ ಮಾಡ್ಬೋದು. ನಾವು ಪ್ಯೂರಿಫೈ ವಾಟರ್, ಕ್ಯಾನ್ ವಾಟರಿಂದ ನಾವು ಮಾಡುವುದು. ನಲ್ಲಿ ನೀರಿನಲ್ಲಿ ಸಹ ನಾವು ಚಹಾವನ್ನು ಮಾಡಿಕೊಡುವುದಿಲ್ಲ. ಹಾಗಿರುವಾಗ ಯಾರೂ ಸಹ ಇದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡದೆ ನಮ್ಮ ಎಲ್ಲ ಔಟ್ಲೆಟಿಗೆ ಯಾರಿಗೆ ಯಾವಾಗ ಬೇಕಾದರೂ ಬಂದು ನೋಡಿಕೊಂಡು ಹೋಗ್ಬೋದು. ನಾವು ಡೈಲಿಂದ ಡೈಲಿಗೆ ಎಲ್ಲ ಪರ್ಚೇಸ್ ಮಾಡಿ ಡೈಲಿ ಮಾಡಿಕೊಡುವಂಥದ್ದು. QR ಕೋಡಲ್ಲಿ ಕಂಪ್ಲೇಂಟ್ ಈಗ ಗೌರ್ಮೆಂಟ್ ಸರ್ಕಾರದ ಆದೇಶ, ಸರ್ಕಾರದ ಒಂದು QR ಕೋಡನ್ನು ರಿಲೀಸ್ ಮಾಡಿದ್ದಾರೆ. ಇದು ಕಂಡು ಬಂದಲ್ಲಿ QR ಕೋಡ್ ಬಳಸಿ ದೂರನ್ನು ನೀಡಬಹುದು ಅಂತ. ಅದನ್ನು ಕೆಲವರು ಎಂತ ಮಾಡ್ತಾರೆ, ಸುಮ್ಮನೆ ಅವರಿಗೆ ಕೆಲಸ ಇಲ್ಲದವರು ಅದನ್ನು ಸುಮ್ಮನೆ ಏನಾದರೂ ಹಾಕಿಬಿಡ್ತಾರೆ. ಈಗ ನಮ್ಮ ಪೇಜಲ್ಲಿ ಸಹ ನಮಗೆ ಕೆಲವು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನಾವು ಅದರ ಒಳಗೆ ಹೋಗಿ ಅವರಿಗೆ ಮೆಸೇಜ್ ಮಾಡಿ, ನಿಮಗೆ ಯಾವ ಔಟ್ಲೆಟ್ ಈ ಥರ ಆದದ್ದು, ಯಾವುದರಲ್ಲಿ ನಿಮಗೆ ತೊಂದರೆ ಆದದ್ದು, ನಮ್ಮದು ಯಾವುದು ನಿಮಗೆ ಕಂಪ್ಲೇಂಟ್ಸ್ ಇದೆ ಅಂತ ಕೇಳಿದಾಗ ಇನ್ನೊಂದು ಸಾರಿ ಅವರು ಡಿಲೀಟ್ ಮಾಡಿಬಿಡ್ತಾರೆ. ನಾವು ಕೆಲವು ಕೆಟ್ಟದಾಗಿ ನಮ್ಮನ್ನು ಸುಮ್ಮನೆ ಯಾರಾದರೂ ಕಮೆಂಟ್ಸ್ ಮಾಡಿದರೆ ನಾವು ಲೀಗಲ್ ಆ್ಯಕ್ಷನ್ ತಗೊಂಡದ್ದು ಉಂಟು, ಮತ್ತು ಅವರು ಡಿಲೀಟ್ ಮಾಡಿದ್ದು ಉಂಟು. ನಮ್ಮ ಬಗ್ಗೆ ಸರಿಯಾದ ಒಂದು ಕಂಪ್ಲೇಂಟನ್ನು ಅಲ್ಲಾದರೆ ಯಾರಾದರೂ ನೆಗೆಟಿವ್ ಕಮೆಂಟ್ಸನ್ನು ಮಾಡಿದರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾವು ಸರಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.